ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಡಿಸೈನ್ ಹೆಂಗೆ ಮಾಡತ್ತೀನಿ ಅಂತ ತೋರ್ಸಾತೀನಿ ರೀ. ಹಿಂದಿನ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೆ ಅಂದರೆ ಲೈನಿಂಗ್ ಬ್ಲೌಸಿಗೆ ಬ್ಯಾಕ್ ನೆಕ್ ಡಿಸೈನ್ ಹೆಂಗೆ ಮಾಡಿದೆ ಅಂತ ತೋರಿಸಿದ್ದೆ. ಅದೇ ಬ್ಲೌಸಿಂದ ಸ್ಲೀವ್ಸ್ ರೀವ್ ಹೆಂಗೆ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಹೆಂಗೆ ಸ್ಟಿಚ್ ಮಾಡತ್ತೀನಿ ಅಂಥೇಳಿ. ಅದು ಹೆಂಗೆ ಸ್ಟಿಚ್ ಮಾಡ್ಕೊಂಡೇನಂದ್ರೆ ರೀ, ನಾನು ಮ್ಯಾಗದೇನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ರೀ, ಅಲ್ಲಿಂದ 2.5 ಇಂಚ್ ಅಗಲ ತೊಗೊಂಡು 3.5 ಇಂಚ್ ಲೆಂತ್ ತೊಗೊಂಡು ಶೇಪ್ ಕಟ್ ಮಾಡ್ಕೊಂಡಿದ್ದೀರಿ. ನಾ ಅದೇ ಶೇಪ್ನ ಟರ್ನಿಂಗ್ ಮಾಡ್ಕೋತೀವಿ ರೀ ಅಷ್ಟೇ. ಈಗ ಟರ್ನಿಂಗ್ ಸ್ಟಿಚ್ ಹಾಕೋತೀವಿ ರೀ. ಫಸ್ಟ್ ಅದು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ರೀ, ಆಮೇಲೆ ಟರ್ನಿಂಗ್ ಮಾಡ್ಕೋಬೇಕು. ಆಮೇಲೆ ಅದೇನು ಮಿಡಲ್ ಕಟ್ ಮಾಡ್ಕೊಂಡಿರ್ತೀವಲ್ಲ ರೀ, ಅಲ್ಲೇ ಒಂದು ಡಿಸೈನ್ ಮಾಡ್ತೀನಿ. ನೋಡ್ಬೋದು ನೀವು, ಅದು ಡಿಸೈನ್ ಎಲ್ಲ ಟ್ರೆಂಡ್ ಆಗಿ ಹೋಗೈತ್ರಿ ಈಗ. ಬಟ್ ಈಗ ತೋರ್ಸಾತೀನಿ ನಾನು, ಒಬ್ಬೊಬ್ಬರಿಗೆ ಗೊತ್ತಿರೋಂಗಿಲ್ಲ ಅಂಥೇಳಿ. ನೋಡ್ಬೋದು ನೀವು. ಅದಕ್ಕೆ ನಾನು ಮಿಡಲ್ ಹಚ್ಚಕ್ಕೆ ಎಷ್ಟು ಉದ್ದ ಎಷ್ಟು ಅಗಲ ತೊಗೊಂಡೇನ್ರಿ. ಉದ್ದ ಬಟ್ಟೆ ಬಂದುಬಿಟ್ಟು 5.5 ತೊಗೊಂಡೇನ್ರಿ, ಅಗಲ 20 ತೊಗೊಂಡೇನ್ರಿ, 20 ಇಂಚ್ ತೊಗೊಂಡೇನಿ. ಅದನ್ನು ಮಿಡಲ್ ಏನು 20ರ ಅರ್ಧ 10 ಅಲ್ರಿ, 10ರಿಂದ ಮಿಡಲ್ ಒಂದು ಮಾರ್ಕ್ ಮಾಡ್ಕೊಂಡು 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕ್ರಿ. ತೋರ್ಸಾತೇನೆ ನೋಡ್ರಿ ಈಗ. ಅದ ಬಟ್ಟೆನ ನೋಡ್ರಿ, ಈಗ 20 ಇದ್ದಿದ್ದು ಹಂಗೆ ಮಾರ್ಕ್ ಮಾಡ್ಕೊಂಡು ನಡಕ್ಕೆ ಮಾರ್ಕ್ ಮಾಡ್ಕೊಂಡೇನ್ರಿ, ಅಲ್ಲಿಂದ 2 ಇಂಚ್ ಮಾರ್ಕ್ ಮಾಡ್ಕೋತೇನೆ ನೋಡ್ರಿ. ಅವು ಎದಕ್ಕಂದ್ರೆ ಪ್ಲೇಟ್ ಮಾಡ್ಕೋಕ್ರಿ. ಪ್ಲೇಟ್ ಸ್ಲೀವ್ಸಿಗೆ ನೀರಿಗೆ ಬರ್ತಾವಲ್ರಿ, ಅದ್ರ ಸಂಬಂಧ ಪ್ಲೇಟ್ ಮಾಡ್ಕೋಕನ ಅದು ಮಾರ್ಕ್ ಮಾಡ್ಕೊಂಡೇನ್ರಿ. ನೋಡ್ಬೋದು ನೀವು ಹೆಂಗೆ ನೀರಿಗೆ ಮಾಡ್ಕೋತೀನಿ ಅಂತೇಳಿ. ಸ್ಲೀವ್ಸಿಗೆ 1 by 1 ಮಾಡ್ಕೊತ ಹೋಗ್ಬೇಕ್ರಿ. ನೋಡ್ಬೋದು ನೀವು 1 by 1 ಹೆಂಗೆ ಮಾಡತ್ತೀನಿ ಅಂಥೇಳಿ. ಅದೆಲ್ಲ ಆದಮೇಲೆ ಮತ್ತು ಹೊಳ್ಳೆದನ್ನು ಈ ಸೈಡಿನೂ ಬರತ್ರಿ, ತೋರಿಸ್ತೇನೆ. ನೋಡ್ಬೋದು ನೀವು, ಇದನ್ನೆಲ್ಲ ಸ್ಲೀವ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಟ್ರೈ ಮಾಡಿರ್ತಾರೆ ರೀ, ಒಬ್ಬೊಬ್ರಿಗೆ ಬಂದಿರೋದಿಲ್ಲ. ಬಿಗಿನರ್ಸಿಗೆ ವಿಡಿಯೋ ನೋಡ್ಕೊಂಡು ಮಾಡೋರು ಮಾಡಿರ್ತಾರೆ ರೀ, ಅದ್ರ ಸಂಬಂಧ ಹೆಲ್ಪ್ ಆಗಲಿ ಬಿಗಿನರ್ಸಿಗೆ. ಇದು ಒಂದು ಸ್ಲೀವ್ಸ್ ಟ್ರೈ ಮಾಡಲಿ ಅಂಥೇಳಿ ನಾನು ಹಾಕೇನಿ ರೀ ಇದು ವಿಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಸಪೋರ್ಟ್ ಮಾಡಿರಿ. ನೋಡ್ಬೋದು ನೀವೀಗ ಸ್ಲೀವ್ಸನ್ನು ಹೆಂಗೆ ಪ್ಲೇಟ್ ಮಾಡತ್ತೀನಿ ಅಂಥೇಳಿ. ನೋಡ್ರಿ, ಈಗ ಅದೇ ಒಂದು ಸೈಡ್ ಮುಗೀತ್ರಿ. ಈಗ ಎಲ್ಲ ಪ್ಲೇಟಿಂಗ್ ಮಾಡ್ಕೋದು ಅಪೋಸಿಟ್ ಅಂದ್ರೆ 4 ಪ್ಲೇಟ್ ಸೀದಾ ಮಾಡ್ಕೊಂಡ್ರೆ 4 ಪ್ಲೇಟ್ ಹೆಂಗೆ ಮಾಡ್ಕೊಂಡಿರ್ತೀವಲ್ಲ ರೀ, ಅದರ ಅಪೋಸಿಟ್ ಮಾಡ್ಕೋಬೇಕ್ರಿ ಅವನ್ನ. ಅದೇ ನೋಡ್ಬೋದು ನೀವು, ಅಲ್ಲೇ ಒಂದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೋತೇನೆ ರೀ. ಆಮೇಲೆ ಈ ಸೈಡಿನೂ ಎಲ್ಲ ಪ್ಲೇಟು ತೊಗೊಂಡು ಅದ್ರ ಮೇಲೆ ಹಾಕ್ತೇನೆ, ಅದ್ರ ಮೇಲೆ ಇಟ್ಬಿಡ್ತೀವಿ ರೀ. ಆಮೇಲೆ ಅದು ನೀಟಾಗಿ ಕಾಣಿಸತ್ತೆ ರೀ, ಅಂದ್ರೆ ಪ್ಲೇಟೆಲ್ಲ ನೀಟಾಗಿ ಕಾಣಿಸತ್ತೆ ರೀ ಅವು. ನೋಡ್ಬೋದು ನೀವು, ನೋಡ್ರಿ ಎಲ್ಲ ಎಷ್ಟು ನೀಟಾಗಿ ಕಾಣತೈತಿ. ಅದನ್ನು ಏನು ಮಿಡಲ್ ಪಾಯಿಂಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತ ಹೋಗ್ಬೇಕ್ರಿ ಸ್ಲೀವ್ಸಿಗೆ. ನೋಡ್ಬೋದು ನೀವು ಮಿಡ್ಲ್ ಹೆಂಗೆ ಅಂದ್ರೆ ಅದು ಏನು ಸೆಂಟ್ರಿಗೆ ಕೂಡ್ಸಿರ್ತೀವಲ್ಲ ರೀ, ಅಪೋಸಿಟ್ ನೀರಿಗೆ ಬಂದಿದ್ದು ಅಲ್ಲಿಂದನೇ ಸ್ಟಿಚ್ ಮಾಡ್ಕೊತ ಹೋಗ್ಬೇಕ್ರಿ ಅದನ್ನು. ಯಾಕಂದ್ರೆ ಆ ಸೆಂಟರ್ ಪಾಯಿಂಟಿಂದ ಸ್ಟಿಚ್ ಮಾಡ್ಬೇಕ್ರಿ, ಅಂದ್ರೆ ಕರೆಕ್ಟಾಗಿ ಬರತ್ತೆ ರೀ. ಇಲ್ಲಿಕಂದ್ರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಮ್ಮಿ ಬರತ್ತೆ ರೀ. ಹೀಗಾಗಿ ಕರೆಕ್ಟಾಗಿ ಮಾಡಿರಿ ಅಂತ ಹೇಳ್ತಾ. ನೋಡ್ಬೋದು ಸ್ಲೀವ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂಥೇಳಿ. ನೆಕ್ಸ್ಟ್ ಇನ್ನೇನು ಅದು ತೆಳ್ಳಗೈತಲ್ಲ ರೀ, ಅಲ್ಲೇ ಬಟನ್ಸ್ ಮಾಡೇನಿ ರೀ. ಬಟನ್ಸ್ ಹಚ್ಚಿದ್ದೇನೆ, ನೋಡ್ಬೋದು ನೀವು, ಈ ಥರ ಬಟನ್ಸ್ ಹಚ್ಚಿದ್ದೇನೆ. ಒಬ್ಬೊಬ್ಬರು ಸ್ಟೋನನ್ನು ಹಚ್ತಾರೆ ರೀ ಅಲ್ಲೇ ಬೇಕಂದವರು. ನಾನಂತೂ ಸ್ಟೋನ್ ಹಚ್ಚಿಲ್ಲ, ಕೈಲೇನ ಬಟನ್ಸ್ ಮಾಡಿ ಹಚ್ಚಿದ್ದೇನೆ ರೀ. ನೋಡ್ಬೋದು ಹೆಂಗೆ ಬಂದೈತೆ ಅಂತ ಕಮೆಂಟ್ ಹಾಕಿರಿ. ಹಾಗೆ ನೆಕ್ಸ್ಟ್ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.